40 ದಿನ ಆದರೂ ಆತ್ಮಹತ್ಯೆಯಲ್ಲಿ ಮಂತ್ರಿ ಅಂತಕ್ಕಂಥದ್ದು ಹೆಸರು ಹೇಳಿದ್ದಾರಲ್ಲಿ, ಯಾರು ಹೆಸರು ಹೇಳಿಲ್ಲ ಅಲ್ಲಿ. ಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಇದೆಲ್ಲ ನಡೀತು ಅಂತ ಹೇಳಿ. ಯಾರಪ್ಪ ಡಿ ಜಿ ಈ ರಾಜ್ಯದಲ್ಲಿ? ಡಿ ಜಿ ಯಾರಿದ್ದಾರೆ ಇಲ್ಲಿ? ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತವ್ರೆ ಅವರ ಡಿ ಜಿ. ಯಾರು ಬೇಕಾದರೂ ಈಗ ನೇರವಾಗಿ ಡಿ ಜಿ ಹತ್ರಕ್ಕೆ ಹೋಗ್ಬೋದು ಕಂಪ್ಲೇಂಟ್ ಕೊಡೋಕ್ಕೆ. ಅವರು ಆಮೇಲೆ ಇಲ್ಲಿ ಅವ್ರ ಕಚೇರಿ ಕರೆಸ್ಕೊಂಡು ಇಲ್ಲಿ ಕಂಪ್ಲೇಂಟ್ ತಗೊಂಡು ಅವ್ರಗಳ ಹತ್ರ ಇವರು ಟೈಪ್ ಮಾಡಿ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಆಮೇಲೆ ಕಳಿಸ್ತಾರೆ ರಾಜ್ಯದ ಬೇರೆ ಬೇರೆ ಠಾಣೆಗಳಿಗೆ ಡಿ ಜಿ ಕಚೇರಿಯಿಂದ. ಇದು ಈಗ ಮಾಡ್ತಿರೋ ಡಿ ಜಿ ಕೆಲಸ ಈ ರಾಜ್ಯದಲ್ಲಿ. ಇದನ್ನ ಯಾಕಪ್ಪ ಈ ಡಿ ಜಿ ಕೇಳಲಿಕ್ಕೆ ಬಯಸ್ತೀನಿ. ಆತ್ಮಹತ್ಯೆ ಪತ್ರದಲ್ಲಿ ಒಬ್ಬ ಮಂತ್ರಿಯ ಮೌಖಿಕ ಆದೇಶ ಅದರ ಮೇಲೆ ನಡೀತು ಅಂತ ಹೇಳಿ ಆಪಾದನೆ ಮಾಡಿದ್ರಲ್ಲ, ಎಲ್ಲಿದೆಯಪ್ಪ ಡಿ ಜಿ? ಯಾರನ್ನ ಅರೆಸ್ಟ್ ಮಾಡಿದೀಯಾ? ಅಲ್ಲೆಲ್ಲೋ ರಾಮನಗರದಲ್ಲಿ ಮೊನ್ನೆ ಯಾವುದೋ VSSN ಸೊಸೈಟಿ ಚುನಾವಣೆ 2 ಬಾರಿ ದಿನಾಂಕ ಘೋಷಣೆ ಮಾಡಿ ಚುನಾವಣೆ ಡೆಫರ್ ಮಾಡಿಸ್ತೀರಿ ನಿಮ್ಮ ಯೋಗ್ಯತೆಗೆ, ಸರ್ಕಾರಕ್ಕೆ. ಒಂದು ರಾಮನಗರದಲ್ಲಿ ಚುನಾವಣೆ ನಡೆಸೋದಕ್ಕೆ VSSN ಸೊಸೈಟಿದು 2 ಬಾರಿ ಮುಂದಕ್ಕೆ ಹಾಕಿಸ್ತೀರಿ. ಅದರ ಬಗ್ಗೆ ಪ್ರತಿಭಟನೆ ಮಾಡೋಕ್ಕೆ ಹೋದವ್ರನ್ನ ನಿಮ್ಮ ಇಲಾಖೆ ಯಾವ್ಯಾವ ಪದಬಳಕೆ ಮಾಡ್ತೀರಿ? ಪಾಪ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬನ ಉಳಿಸಿದ್ದೀವಿ, ಅವನ ಮೇಲೆ ಏವನ್ನು ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ ಡಿ ಜಿ ಆಫೀಸಿಂದ ನಡೀತಿದೆ ರಾತ್ರಿ 11 ಗಂಟೆವರೆಗೆ. ಅದು ಯಾವುದೋ ಗ್ಲಾಸ್ ಹೊಡೆದ್ಬಿಟ್ರಂತಲ್ಲಿ ನೂಕಲ್ಲಿ. ಅದಕ್ಕೆ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾನೆ ಕುಮಾರಸ್ವಾಮಿ ಮಗನ. ಅಲ್ಲಿ ಅವನೊಬ್ಬ ಉಳ್ಕೊಂಡವನೇ ಅವ್ರ ಫ್ಯಾಮಿಲಿಯಲ್ಲಿ ಹುಡುಗ, ಅವನ ಮೇಲೆ ಒಂದು ಏವನ್ನು ಹಾಕಿ ಅರೆಸ್ಟ್ ಮಾಡಿ ಅಂತೇಳಿ ರಾತ್ರಿ 11 ಗಂಟೆವರೆಗೆ. ಡಿ ಜಿ ಅವರೇ, ಯಾವನ ಮಂತ್ರಿ ಹೇಳ್ತಾನೆ, ಇದಕ್ಕೆ ನೀವು ಕೆಲಸ ಮಾಡ್ತೀರಾ ಈ ರಾಜ್ಯದಲ್ಲಿ? ಆ ಹೆಣ್ಣು ಮಗಳು ಚಂದ್ರಶೇಖರ್ ಹೆಂಡತಿಯ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದ ಹೆಣ್ಣು ಮಗಳು ಕಣ್ಣಲ್ಲಿ ಹಾಕೋದು. ಮಂತ್ರಿಯ ಹೆಸರನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾನವನು. ಇವತ್ತು ನೀವು ಟಚ್ ಮಾಡಲಿಲ್ಲ. ಓಹೋ, SIT ತನಿಖೆ, ಬೇರೆ ಬೇರೆ ಪ್ರಕರಣದಲ್ಲೂ SIT ತನಿಖೆ ಹೇಗೆ ನಡೀತಿದೆ ಗೊತ್ತು, ಅದೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಒಬ್ಬನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ನೀವು ಏನಾದ್ರು ಮಾಡಿದ್ರ? ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ. ಅವನ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರಿ? ಮೌಖಿಕವಾಗಿ ಹೇಳಿದಂಥರ ಮೇಲೆ ಅಲ್ಲಿವರೆಗೆ ಇಡಿ ಬರಬೇಕಾಯ್ತಾ ಈಗ ಆ್ಯಕ್ಷನ್ ತಗೊಳ್ಳೋಕ್ಕೆ? ಹಿಂದುಳಿದವನು, ಅದಕ್ಕೆ ವಿರೋಧ ಪಕ್ಷಗಳು ಚಿತಾವಣೆ ನಡೆಸ್ತಾ ಇದ್ದಾವೆ. ಅಪ್ಪನ ಜೊತೆಗೆ ಮಗರು ಸೇರ್ಕೊಂಡ್ಬಿಟ್ರಿ ಹೇಳೋಕ್ಕೆ. ಜನ ಅಧಿಕಾರ ಕೊಟ್ಟಿದ್ದಾರೆ. ಕೊನೆ ಹಂತದಲ್ಲಿ ನಾಡಿನ ಜನತೆಯ ಕೈಲಿ ಚೀತು ಅನ್ನಿಸ್ಕೊಂಡು ಹೋಗಬೇಡಿ. ಗೌರವಿತವಾದಂಥ ಆಡಳಿತ ಕೊಡಿ. ಆ ಹಿಂದುಳಿದ ವರ್ಗದ ಬಗ್ಗೆ ಇವತ್ತೇನು ರಕ್ಷಣೆ ಪಡೀಲಿಕ್ಕೆ ಹೆಸರು ಹೇಳಿದ್ದೀರಿ, ಆ ಹಿಂದುಳಿದ ವರ್ಗಗಳ ಹೆಸರಿಗೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಆಡಳಿತವನ್ನು ಇವತ್ತೇನು ನಡೆಸ್ತಾ ಇದ್ದೀರಿ. ನಿಜಕ್ಕೂ ಆ ಹಿಂದುಳಿದ ವರ್ಗಗಳಿಗೆ ಗೌರವ ಕೊಡಬೇಕು ಅಂತ ಇದ್ದರೆ ಈ 1.25 ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ ಅದು ಒಂದು ಕಡೆ ಇಟ್ಟು ಮುಂದಕ್ಕಾದರೂ ಆ ವರ್ಗಗಳಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.